ಜೊಯ್ಡಾ ತಾಲೂಕಿನ ಅಣಶಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿರ್ತಕ್ಕಂಥ ಮತದಾರ ಪ್ರಭುಗಳು ಮುಂದೆ ಬರ್ತಿರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ಗೆ ಯಾವ ಪಕ್ಷಕ್ಕೆ ಅಥವಾ ಯಾವ ಅಭ್ಯರ್ಥಿಗೆ ಕೈ ಹಿಡಿತಾರೆ ಎಲ್ಲವನ್ನು ನೋಡೋಣ ಬನ್ನಿ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತೀರಾ ಸರ್? ಆಕ್ಚುಲಿ ಹೇಳಿದ್ರೆ ನಮ್ದು ಕಾಂಗ್ರೆಸ್ ಪಕ್ಷ. ಅದರ ಸಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಬಾರಿ ಕಾಂಗ್ರೆಸ್ ಬರಬೇಕು ಅಂತೀರಾ? ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಕೊಟ್ಟಂತ ಕೊಡುಗೆ ಏನಂತೀರಾ? ಅನಂತ್ ಕುಮಾರ್ ಅವರು ಒಂದು ಹಿಂದುತ್ವ ಪರ ಇದ್ರು. ಅವರು ಇಲೆಕ್ಷನ್ ಆದ ನಂತರ ಇಲ್ಲಿ ಬರುವುದೇ ಇಲ್ಲ ಆಗಿದ್ರು. ಅಭಿವೃದ್ಧಿ ಏನೋ ಅಷ್ಟಕ್ಕಷ್ಟೇ ಆಗಿದೆ. ಸರ್, ಈ ಬಾರಿ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯಿಂದ ಹೆಣ್ಮಕ್ಳು ಓಟು ಕಾಂಗ್ರೆಸ್ಸಿಗೆ ಬೀಳುತ್ತೆ ಅಂತೀರಾ? ಅದು ಏನು ಹೇಳಿಕ್ ಬರುದಿಲ್ಲ. ಒಟ್ಟು ನಿಮ್ಗೆ ಕಾಂಗ್ರೆಸ್ ಬರಬೇಕು ಅಂದ್ರೆ ನಾವು ಕಾಂಗ್ರೆಸ್ದಲ್ಲಿ ಇದೀವಿ. ಸರ್, ಈ ಬಾರಿ MP ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಬಿಜೆಪಿ. ಯಾಕಾಗಿ ಸರ್? ನಮ್ದು ಬಿಜೆಪಿ. ಸರ್, ಈಗ ನಿಮ್ಮ ಭಾಗದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ಸುತ್ತೆ? ಏನು ಮಾಡಿಲ್ಲ, ನೋಡೇ ಇಲ್ಲ 5 ವರ್ಷ ಆದ್ರೂ ನಮ್ದು ಬಿಜೆಪಿ, ಮೋದಿ ಸರ್ಕಾರ. ಬಟ್ ನಾವು ಏನಾದ್ರು ಉದ್ಧಾರ ಆಗ್ಬೇಕಲ್ವಾ? ನಮ್ಗೆ ಸಾಕು, ದುಡಿಮೆ ಇದೆ ಅಲ್ಲ. ದುಡಿಮೆ ಇದೆ ಅಲ್ಲ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಯಾಕಾಗಿ ಸರ್? 30 ವರ್ಷದಿಂದ ಅನಂತ್ ಕುಮಾರ್ ಹೆಗಡೆ ಅವರು ಏನೂ ಮಾಡಲಿಲ್ಲ ಬಿಜೆಪಿ ಅವರು ನಮ್ಗೆ ಈ ಉತ್ತರ ಕನ್ನಡ ಡಿಸ್ಟಿಕ್ದಲ್ಲಿ. ನಾವು ಕುಣಬಿಗಳು ಎಷ್ಟು ಪರಿಶಿಷ್ಟ ಪಂಗಡ ಸೇರಿಸ್ಬೇಕಂತ ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ. ಅರವಿಂದ್ ದೇಶಪಾಂಡೆ ಮುಖಾಂತರ ನಾವು ಇಲ್ಲಿಂದ ಬೆಂಗಳೂರು ಕ್ಯಾಬಿನೆಟ್ ಮಾಡಿ ನಮ್ದು ಡೆಲ್ಲಿ ತನಕ ಅರ್ಜಿಯಾಯದಲ್ಲಿ ಫೈಲ್ ಹೋಗಿದ್ದಿದೆ. ಗೋವಾದಲ್ಲಿ ಈಗಾಗಲೇ ಪರಿಶಿಷ್ಟ ಪಂಗಡಕ್ಕೆ ಕುಣಬಿಗಳು ಸೇರಿಸಲಾಗಿದೆ. ಮತ್ತು ನಮ್ಗೆ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿ ನಮ್ಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿತ್ತು. ಆದರೆ ನಾವು ಈಗ ಎಲ್ಲ ನಮ್ಮದು ಕುಣಬಿ ಸಮಾಜದ ವತಿಯಿಂದ ಮತ್ತು ಎಲ್ಲ ನಮ್ಮದು ಜೋಡಾ ತಾಲೂಕಿನ ಹಳೆಯ ಕ್ಷೇತ್ರದಲ್ಲಿ ನಾವು ಅಂಜಲಿ ನಿಂಬಾಳ್ಕರ್ ಅವರಿಗೆ ವೋಟ್ ಮಾಡಬೇಕಂತ ನಾವು ವಿಚಾರ ಮಾಡ್ತಾ ಇದ್ದೀವಿ. ಸರ್, ಈಗ 6 ಬಾರಿ ಗೆದ್ದಂಥ ಅನಂತ್ ಕುಮಾರ್ ಹೆಗಡೆ ಅವರು ಏನು ಕೆಲಸ ಮಾಡಿದ್ರು ಅಂತೀರಾ ನಿಮ್ಮ ಕ್ಷೇತ್ರದಲ್ಲಿ? ಏನು ಕೆಲಸ ಮಾಡಿಲ್ಲ ಅವರು ಬಿಜೆಪಿ ಸಂಸದರೇ ಅವರು. ಅವ್ರು ಏನು ಕೆಲಸ ಮಾಡಿಲ್ಲ, ವರ್ಷಕ್ಕೊಂದ್ಸಲ ಬರ್ತಿದ್ರು ಅಷ್ಟೇ, ಮತ್ತೆ ಏನು ಕೆಲಸ ಮಾಡಿಲ್ಲ ಅವರು. ಈ ಬಾರಿ ಏನಾದ್ರು ಬದಲಾವಣೆ ಮಾಡಬೇಕು ಅಂತ ಮನಸ್ಸಿದೆಯಾ? ಯಾವ ಪಕ್ಷ ಬೇಕು? ಕಾಂಗ್ರೆಸ್ ಬೇಕು ಅಂತೀರಾ? ಸರ್, ಈ ಬಾರಿ ನಿಮ್ಗೆ ಯಾವ ಪಕ್ಷ ಬರಬೇಕು ಲೋಕಸಭಾ ಎಲೆಕ್ಷನ್ ಅಲ್ಲಿ? ನಮಗೆ ಪಕ್ಷ ಬಂದು ಯಾವುದು ಬಂದ್ರೆ ಸರಿ, ಆದ್ರೆ ನಮಗೆ ಊರಲ್ಲಿ ತಾಲೂಕದಲ್ಲಿ ಡೆವಲಪ್ಮೆಂಟ್ ಯಾವ್ದು ಆಗುತ್ತಾ ಇಲ್ಲ. ಎರಡನೇ ವಿಷಯ ಅಂದ್ರೆ ಎಜುಕೇಶನ್ ಮಕ್ಕಳಿಗೆ ಇಲ್ಲಿ ಜಾಬ್ ಇಲ್ಲ. ಬೇರೆ ಜಾಬ್ ರಾಷ್ಟ್ರದ ಬೇರೆ ದೇಶದಿಂದ ಕರ್ನಾಟಕ ಬರಲಿ ಬೇರೆ ಬಂದು ಜನರು ಕೆಲಸ ಮಾಡ್ತಾರೆ, ಆದ್ರೆ ನಮ್ಮ ಊರಲ್ಲಿ ಜನರಿಗೆ ಕೆಲಸ ಇಲ್ಲ. ಈಗ ಒದ್ದಾಡ್ತಾರೆ, ರಸ್ತೆಯಲ್ಲಿ ಒದ್ದಾಡ್ತಾರೆ ಜನರಿಗೆ. ನಮ್ಗೆ ಯಾವುದೇ ಇದು ಸ್ಕೋಪ್ ಇಲ್ಲ ಎಜುಕೇಶನ್ ಮಕ್ಕಳಿಗೆ. ಅಲ್ಲ, ಈಗ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ರು ಅಂತೀರಾ? ಅನಂತ್ ನಾವು ನಮಗೆ ಅವ್ರದ್ದು ಗುರ್ತಾಗ್ತಾ ಇಲ್ಲ. ಇಲ್ಲಿ ನಾವು ನೋಡ್ದೇ ಇಲ್ಲ, ಇವಾಗ ಈ ಭಾಗ ಕೆಲಸ ಮಾಡೋದು ನೋಡ್ಲಿಲ್ಲ ನಾವು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವ್ರು ಕೊಟ್ಟಿರ್ತಕ್ಕಂತ ಇದು ಗ್ಯಾರಂಟಿ ಏನಾದ್ರು ಈ ಬಾರಿ ಹೆಣ್ಮಕ್ಳು ಓಟ್ನ ಡಿವೈಡ್ ಮಾಡುತ್ತಾ? ಹೆಣ್ಮಕ್ಳು ಡಿವೈಡ್ ಆಗ್ಬಹುದು, ಹೇಳಿಕಾಗಲ್ಲ, ಅದು ಹೇಳಿಕಾಗ್ತಿಲ್ಲ. ಆದ್ರೆ ಡಿಮಾಂಡ್ ಬಹಳ ಮಾಡ್ತಾರೆ ಅವರು. ಎಲ್ಲ ಡಿಮಾಂಡ್ ಅವ್ರನ್ನ ಸಕ್ಸಸ್ಫುಲ್ ಮಾಡಿದಿಲ್ಲ ಅವರು. ಕೆಲವೊಂದು ಡಿಮಾಂಡ್ ಮಾಡಿದ್ದಾರೆ, ಕೆಲವೊಂದು ಡಿಮಾಂಡ್ ಮಾಡಲಿಲ್ಲ ಅವರು. ಇನ್ನು ಮುಂದೆ ಯಾವ ಭರವಸೆ, ಯಾವ್ದು ಭರವಸೆ ಇದೆ ನಮಗೆ? ಏನಿಲ್ಲ, ಭರವಸೆ ಇಲ್ಲ ಅಲ್ಲ. ಎಲ್ಲ ಡಿಮಾಂಡ್ ಒಂದು ಕೊಡ್ತೀರಿ ಅಂತ ಭರವಸೆನೇ ಇಲ್ಲ. ಯಾವ ಗ್ಯಾರಂಟಿ ಕೊಡ್ತೀರಿ ನೀವು, ಆದ್ರೆ ಮುಂದಿನ ಲಾಸ್ಟ್ ತನಕ ಇದು ಆಗ್ತೀರಿ ಅಂತ ಹೇಳಿ ಆಗಲಿಲ್ಲ ಅಲ್ಲ. ಒಟ್ಟು ಈ ಬಾರಿ ಫೈಟ್ ಇದೆಯಾ? ಫೈಟ್ ಆಗ್ಲೇಬಹುದು, ಹಾಗೆ ಆಗ್ತೈತಿ ಫೈಟ್. ಈ ಬಾರಿ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಕಾಂಗ್ರೆಸ್ ಬರ್ಬೇಕಾ, ಬಿಜೆಪಿ ಬರ್ಬೇಕಾ? ಯಾರು ಬಂದರೆ ಏನು ತೊಂದರೆ ಇಲ್ಲ ನಮ್ಗೆ. ಆದ್ರೆ ಈ ಮೇನ್ ಅಂದ್ರೆ ನಮ್ಗೆ ಕಾರವಾರ ರಸ್ತೆ ಸರಿ ಆಗ್ಬೇಕು. ಯಾಕಂದ್ರೆ ಒಂದು ವೇಳೆ ಇಲ್ಲಿ ಆರಾಮಿಲ್ಲಾದ್ರೆ ಒಂದು ಡಾಕ್ಟರ್ ಇಲ್ಲ ಹಾಸ್ಪಿಟಲ್ನಲ್ಲಿ. ಆರಾಮಿಲ್ಲಾದ್ರೆ ನಾವು ಕಾರವಾರ ಹೋಗ್ಬೇಕು, ಇಲ್ಲಾದ್ರೆ ದಾಂಡೇಲಿ ಹೋಗ್ಬೇಕು, ಇಲ್ಲಾದ್ರೆ ಧಾರವಾಡ ಹೋಗ್ಬೇಕು, ಇಲ್ಲಾದ್ರೆ ಬೆಳಗಾವ್ ಹೋಗ್ಬೇಕು. ಅದ್ ಸಲುವಾಗಿ ಬಹಳ ತೊಂದರೆ ಇದೆ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತೀರಾ? ಕಾಂಗ್ರೆಸ್, ಬಿಜೆಪಿನ? ಯಾವ ಪಕ್ಷ ಬಂದ್ರೆ ಅಷ್ಟೇ ನಿಯತ್ತಾಗಿ ದುಡಿಯೋರು ಅದೇ ಪಕ್ಷ ನಮ್ಬೇಕು, ಬೇರೆ ಪಕ್ಷ ನಮ್ಗೆ ಬೇಕಾಗಿಲ್ಲ, ಅವಶ್ಯಕತೆ ಏನಿಲ್ಲ. ನಿಯತ್ತಿಂದ ರಾಜನೀತಿ ಆಡ್ಬಾರ್ದು, ರಾಜಕಾರಣ ಮಾಡ್ಬೋದು, ಆದ್ರೆ ರಾಜನೀತಿ ಆಡೋ ಪಕ್ಷ ನಮ್ಗೆ ಬೇಕೇ ಇಲ್ಲ. ಸರ್, ಈಗ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ರು ಅಂತೀರಾ ನಿಮ್ ಭಾಗದಲ್ಲಿ? ಏನ್ ಕೆಲಸ ಮಾಡಿ ಏನ್ ಬಿಟ್ಟಾರೆ? ಶಂಭೋ ಶಿವಲಿಂಗ ಏನು ಮಾಡ್ಲಿಲ್ಲ. ಏನೇನ್ ಮಾಡಿದಾರು? ಅನಂತ್ ಕುಮಾರ್ ಹೆಗಡೆದು ಬಿಜೆಪಿ ಜೆಂಡಾ ಆರಿಸಿದ್ದಾನೆ. ದೀಪಕ್ ನಾಯಕ್ ಕೇಳೋರಿಗೆ ಫಸ್ಟ್ ಟೈಮ್ ಬಿಜೆಪಿ ಜೆಂಡಾ ಆರಿಸಿದ್ದಾನೆ. ಬಟ್ ಅಭಿವೃದ್ಧಿ
ಕೆಲಸ ಅಭಿವೃದ್ಧಿ ಏನು ಮಾಡಿದಾರೆ ಅವರು? ಬಂದಾಗಷ್ಟೇ ಹಾಯ್ ಫಾಯ್ ಹಾಯ್ ಅಷ್ಟೇ. ನಾನೊಬ್ಬ ಎಜುಕೇಟೆಡ್, ನಾನು BSc ಅಗ್ರಿ, ನಾನು ಆದ್ರೂ ನಾನು ಹೊಲದಲ್ಲಿ ದುಡಿತೇನೆ. ಪಕ್ಷ ಬಂದು ಏನಿಲ್ಲ ಮೇಡಮ್. MP ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಸರ್? ಯಾವುದು ಒಳ್ಳೆ ಚಲೋ ನನಗೆ. ಈಗ ಬಿಜೆಪಿ ಸಂಸದರು ನಿಮ್ಮವರು ಅನಂತಕುಮಾರ್ ಹೆಗಡೆ ಅವರು ಇದ್ದಾರೆ ಸದ್ಯ. ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಏನ್ ಕೆಲಸ ಮಾಡಲಿಲ್ಲ ಇಲ್ಲಿ. ಏನೋ ಕೆಲಸ ಮಾಡಲಿಲ್ಲ. ಇಲ್ಲ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವ್ರು ಕೊಟ್ಟಿರ್ತಕ್ಕಂತ 5 ಗ್ಯಾರಂಟಿಯಿಂದ ಏನಾದ್ರು ಹೆಣ್ಮಕ್ಳು ಓಟ್ ಈ ಬಾರಿ ಕಾಂಗ್ರೆಸ್ ಬೀಳುತ್ತಾ? ಅವರ ಮನಸ್ಸಲ್ಲಿ ಏನೇನಿದೆ ಅವ್ರಿಗೆ ಹಾಕ್ತಾರೆ. ನಾನು ಇನ್ನು ಹೇಳಕ್ ಆಗ್ತದೆ. ಒಟ್ಟು ಈ ಬಾರಿ ಎಲೆಕ್ಷನ್ ಫೈಟ್ ಇದೆಯಾ? ಏನು ಹೇಳಲಿಕ್ಕೆ, ಜನ ಕಡೆಯಿಂದ ವ್ಯವಹಾರ ಮಾಡಲಿದ್ದು ಅದು ರಾಜಕೀಯ ಮಂದಿ ಬೇರೆ ಇರ್ತದೆ, ನಂದು ಇದು ಬೇರೆ ಇರ್ತದೆ. ಅದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾರಾದ್ರೂ ಬರ್ಲಿ. ಹೌದು. ಕಾಂಗ್ರೆಸ್ ಪಕ್ಷ ಬರ್ಬೇಕಾ, ಬಿಜೆಪಿ ಪಕ್ಷ ಬರ್ಬೇಕಾ? ಯಾವುದು ಬರ್ತೀವಿ ಆಗ್ತದೆ, ಯಾವ್ದು ಬಂದ್ರೂ ನಡೀತದೆ. ಹೌದು. ಹಾಗಿದ್ರೆ 6 ಸಲ ಗೆದ್ದಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ರು ಅಂತೀರಾ ಈ ಕಡೆ? ರೋಡ ಇದೆ, ಎಲ್ಲ ಕೆಲಸ ಇದೆ. ಮಾಡಿದ್ರಾ? ಮಾಡಿಲ್ಲ. ಬರ್ಲೇ ಇಲ್ವಾ ಈ ಕಡೆ? ಹೌದು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವರು ಹೆಣ್ಮಕ್ಳಿಗೆಲ್ಲ 2,2 ಸಾವಿರ ದುಡ್ಡು ಎಲ್ಲ ಕೊಟ್ಟಿದಾರಲ್ಲ, ಹೌದು. ಏನಾದ್ರೂ ಹೆಣ್ಮಕ್ಳು ಒಟ್ಟಿಸಲಿ ಕಾಂಗ್ರೆಸ್ಗೆ ಬೀಳುತ್ತಾ? ಯಾವಾಗ? ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಎಲೆಕ್ಷನ್ಗೆ ನೋಡ್ಬೇಕು, ಅವ್ರಿಗೆ ಹೇಳ್ಬೇಕು ಅವರಿಗೆಲ್ಲ. ಹೌದಲ್ಲ? ನಿಮಗೇನು ಅನ್ಸುತ್ತೆ? ನಮ್ಗೆ ಅದು ಸುದ್ದಿ ಯಾವುದು ಯಾವ್ದು ಬರ್ತಿದೆ ಅವರಿಗೆ. ಅಲ್ಲ, ನಿಮ್ಗೆ ಯಾವ್ದು ಖುಷಿ ಅಂತ? ಖುಷಿ ಯಾವುದಲ್ಲ, ಬರೋದಿಲ್ಲ ಆಗ್ತದೆ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ನಮಗೆ ಪಕ್ಷ ಪರ್ಸನಲ್ಲ, ನಮ್ಮದು ಕೆಲಸ ಆದರೆ ನಾವು ಇದು ಮಾಡಿದ್ವಿ. ಇದಕ್ಕಿಂತ ಮೊದಲೇ ನಮ್ಮದು ಎಲ್ಲ ಮಾಡಿದ ಕಾಂಗ್ರೆಸ್ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಈಗ ಅವ್ರು BJP ಅವರು ಏನೋ ಇದು ಮಾಡಲಿಲ್ಲ ನಮ್ಮ ಇದಕ್ಕೆ, ಉತ್ತರ ಕನ್ನಡಕ್ಕೆ. ಅದಕ್ಕೆ ನಾವು ಎಲ್ಲ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಬರಬೇಕು ಅಂತ. ಈಗ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ಸಹಾಯ ಆಗಿದಾವ? ಆಗಿದೆ. ಏನೇನು ಸಿಕ್ಕಿದೆ ನಿಮಗೆ? ನಮಗೆ ಗೃಹಲಕ್ಷ್ಮಿ ಇದು ಸಿಕ್ಕಿದೆ, 2,000 ಅದು ದುಡ್ಡು ಸಿಗ್ತಾ ಇದೆ. ಮತ್ತು ನಮಗೆ ರೇಷನ್ ಕಾರ್ಡ್, ರೇಷನ್ ಬಗ್ಗೆ ದುಡ್ಡು ಸಿಗ್ತಾ ಇದೆ. ಅವರು ಸುಮಾರು ಇದೆ. ಅಂಗನವಾಡಿ ಎಲ್ಲ ಇದು ಮಕ್ಕಳಿಗೆಲ್ಲ ಬಿಸ್ಕಿಟ್ ಎಲ್ಲ ಸಪೋರ್ಟ್ ಅವರೇ ಕಾಂಗ್ರೆಸ್ಸೇ ಕೊಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ಆಟಿಕೆ ಸಾಮಾನು ಎಲ್ಲ ಅಂಗನವಾಡಿಗೆಲ್ಲ ಅವರೇ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು. BJP ಅವರು ಏನು ಮಾಡಲಿಲ್ಲ ಈ ಕಡೆ. ಅಮ್ಮ, ಆಗಿದ್ರೆ ಸಂಸದ ಅನಂತಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ರು ನಿಮ್ಮ ಭಾಗದಲ್ಲಿ? ಏನು ಮಾಡಲಿಲ್ಲ, ಇಲ್ಲಿ ಏನೂ ಮಾಡಲಿಲ್ಲ. ಬಡವರಿಗಂತ ಏನೂ ನೋಡಲಿಲ್ಲ, ಅವ್ರು ಮಾಡಲಿಲ್ಲ. ಇಲ್ಲಿ ಬರೋದೇ ಇಲ್ಲ ಅವರು. ಬರೀ ಇಲೆಕ್ಷನ್ ಬಂದರೆ ಒಂದು ಪ್ರಚಾರ ಮಾಡಿ ಹಿಂಗೆ ರೋಡ್ ಮೇಲೆ ನಿಂತ್ಕೊಂಡು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಮಾಡಬೇಕು ಅಂತ ಇದು ಇಲ್ಲ, ಮಾಡಲಿಲ್ಲ. ಅವ್ರು ಏನೂ ಮಾಡಲಿಲ್ಲ ಈ ಕಡೆ. ಬರೀ ಕಾಂಗ್ರೆಸ್ ಅವರು ಅಷ್ಟೇ ಭಾಳ ಇದು ಮಾಡಿದ್ದಾರೆ. ನಮಗೆ 5 ಗ್ಯಾರಂಟಿ ಎಲ್ಲ ಬರ್ತಾ ಇದೆ, ಬಸ್ ಫ್ರೀ ಎಲ್ಲ ಬರ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ MP ಎಲೆಕ್ಷನ್ ಆಗಿ. ಏನು ಅನ್ಸುತ್ತೆ ನಿಮಗೆ ಬಾರಿ? ಅಲ್ಲ, ಅವರ ಬಗ್ಗೆ ನಮಗೆ ಇದೇನಿಲ್ಲ, ಪರಿಚಯ ಇಲ್ಲ. ನಾವು ಅವ್ರಿಗೆ ನೋಡಲಿಲ್ಲ, ಏನು ಮಾಡಲಿಲ್ಲ, ಇದು ನೋಡಲಿಲ್ಲ. ಆದರೆ ನಮಗೆ ಏನಾಗ್ತದೆ, ಆ ಪಕ್ಷ ಅಷ್ಟೇ ನಾವು ಇದು ಮಾಡೋದು, ಮತ್ತು ಬಾಕಿ ಪಕ್ಷದ ನಮಗೆ ಇದು ಇಲ್ಲ. ಯಾವ ಪಕ್ಷ ಬಂದರೆ ಒಳ್ಳೇದು ಅಂತೀರಾ ಸರ್? ನಾವು ಕಾಂಗ್ರೆಸ್ ಬರಬೇಕು ಅಂತೀವಿ. ಯಾಕಾಗಿ ಸರ್? ಅವ್ರು ಏನಾದ್ರು ನಮ್ಗೆ ಹೇಳಿದ ಕೆಲಸ ಮಾಡ್ತಾರೆ, ಅಷ್ಟೇ. ನುಡಿದಂತೆ ನಡೀತಾರೆ. ಹೌದು. BJP ಈಗ ಸಂಸದರು ಇರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ನಿಮ್ಮ ಭಾಗಕ್ಕೆ ಏನ್ ಕೆಲಸ ಮಾಡಿದ್ದಾರೆ ಅಂತೀರಾ? ಅಲ್ಲಿ ನಮ್ಗೆ ಗೊತ್ತಿದ್ರೆ ಇಲ್ಲಿ ಏನೂ ಮಾಡಿಲ್ಲ. ಏನು ಕೆಲಸ ಮಾಡಿಲ್ಲ. ಮುಂದೆ ಬರ್ತಕ್ಕಂಥ MP ಇಂದ ಏನು ಕೆಲಸ ಆಗಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ? ನಮ್ದು ಹೇಳೋದಷ್ಟೇ, ಅದು ಮಾಡ್ತಾರೆ ಏನು ಕೆಲಸ, ಏನು ಮಾಡೋದಿಲ್ಲ ಅವರು. ಏನು ಬೇಕು ಅಟ್ಲೀಸ್ಟ್ ಒಂದಾದ್ರೂ ಕೇಳಿಯಲ್ಲ. ಇಲ್ಲಿ ನಮ್ದು ವೈಲ್ಡ್ ಲೈಫ್ ಏನೂ ಮಾಡೋದಿಲ್ಲ ಇಲ್ಲಿ. ಏನ್ ಮಾಡ್ಲಿಕ್ಕೂ ಫಾರೆಸ್ಟ್ ಅವ್ರು ಬಿಡಲ್ಲ. ಅಷ್ಟೇ. ನಿಮ್ಗೆ ಯಾವ ಪಕ್ಷ ಬರಬೇಕು ಅಂತೀರಾ? ಯಾವುದು ಇವರು ಕಾಂಗ್ರೆಸ್ದವರು ಮಾಡಿದ್ದಾರೆ ಕೆಲಸ. ಇದು ಗ್ಯಾರಂಟಿ ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಆದರೂ ಅಭಿವೃದ್ಧಿ ಆಗುದಿಲ್ಲ. ಅದರ ಸಂಬಂಧ ಎರಡೂ ಇದು ಆಗ್ತದೆ. ಈ ಕಡೆ ಅಭಿವೃದ್ಧಿನೂ ಆಗ್ಬೇಕಲ್ಲ, ಅದು ಆಗುದಿಲ್ಲ. ಹಾಗಿದ್ರೆ ನಿಂತ್ಕೊಂಡಿದೆ. 6 ಬಾರಿ ಗೆದ್ದಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಏನ್ ಅಭಿವೃದ್ಧಿ ಮಾಡಿದ್ರು ಅಂತೀರಾ? 30 ವರ್ಷ ಆಡಳಿತ ಮಾಡಿದಾರೆ ಅವರು. ಏನು ಮಾಡಿಲ್ಲ. ಏನು ಮಾಡಿಲ್ಲ. ಏನೂ ಮಾಡಿಲ್ಲ. ಈ ಬಾರಿ ಏನಾದ್ರು ಬದಲಾವಣೆ ಮಾಡ್ಬೇಕು ಅಂತಿದ್ದೀರಾ? ಬದಲಾವಣೆ ಆಗ್ಬೇಕು ಬಹುಶಃ. ನೋಡ್ಬೇಕು, ಕಾದ್ ನೋಡ್ಬೇಕು. ಈ ಬಾರಿ ಎಲೆಕ್ಷನ್ ಫೈಟ್ ಇದೆಯಾ?
ಹಾಂ ಎಲೆಕ್ಷನ್ ಫೈಟ್ ಇದೆ. ಫೈಟ್ ಇದೆ.